ಕಳೆದ ಕೆಲವು ತಿಂಗಳುಗಳಿಂದ ಕರ್ನಾಟಕದ ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರುವ ವಿಷಯವೇನು ಅಂದ್ರೆ ಅದು ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ. ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯವರೆಗೆ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಆದ್ರೆ ಈಗ ಈ ಹೋರಾಟಕ್ಕೆ ದಕ್ಷಿಣ ಭಾರತದ ಮತ್ತೊಂದು ರಾಜ್ಯದಿಂದ ಆನೆಬಲ ಬಂದಿದೆ. ತಮಿಳುನಾಡಿನಲ್ಲಿ ತಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಉದಯ ಮತ್ತು ಇವರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವುದು ದಕ್ಷಿಣ ಭಾರತದ ರಾಜ್ಯಗಳ ಧ್ವನಿಯನ್ನ ಮತ್ತಷ್ಟು ಬಲಪಡಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಸಿಗಬೇಕಾದ ಹಕ್ಕಿನ ಬಗ್ಗೆ ಸಿದ್ದರಾಮಯ್ಯನವರು ಒಂಟಿಯಾಗಿ ಮಾಡ್ತಾ ಇದ್ದ ಹೋರಾಟಕ್ಕೆ ಈಗ ವಿಜಯ್ ಅವರ ಎಂಟ್ರಿ ಯಾವ ರೀತಿ ಪೂರಕವಾಗಲಿದೆ? ತಮಿಳುನಾಡು ಮತ್ತು ಕರ್ನಾಟಕ ಒಂದಾಗಿ ಕೇಂದ್ರದ ವಿರುದ್ಧ ನಿಂತರೆ ತೆರಿಗೆ ಹಂಚಿಕೆಯ ಲೆಕ್ಕಾಚಾರ ಬದಲಾಗುತ್ತಾ? ವಿಜಯ್ ಮತ್ತು ಕಾಂಗ್ರೆಸ್ ಮೈತ್ರಿ ಸಿದ್ದರಾಮಯ್ಯನವರಿಗೆ ಹೇಗೆ ವರದಾನವಾಗಲಿದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಆರ್ಥಿಕ ಸ್ವಾಯತ್ತತೆ ಮತ್ತು ತೆರಿಗೆ ಹಂಚಿಕೆಯ ವಿಚಾರವು ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಸಂಘರ್ಷಾತ್ಮಕ ವಿಷಯವಾಗಿ ಹೊರಹೊಮ್ಮಿದೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳು ತಾವು ರಾಷ್ಟ್ರದ ಬೊಕ್ಕಸಕ್ಕೆ ನೀಡುವ ಕೊಡುಗೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರದಿಂದ ಮರುಪಾವತಿ ಪಡೆಯುತ್ತಿಲ್ಲ ಎಂಬ ಗಂಭೀರ ಆರೋಪಗಳನ್ನ ಮಾಡ್ತಾ ಇವೆ. ಈ ಆರ್ಥಿಕ ಅಸಮಾನತೆಯ ವಿರುದ್ಧದ ಹೋರಾಟದ ಮುಂಚೂಣಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ತೆರಿಗೆ ನಮ್ಮ ಹಕ್ಕು ಮತ್ತು ನ್ಯಾಯಯುತ ಪಾಲು ಬಲಿಷ್ಠ ಒಕ್ಕೂಟ ವ್ಯವಸ್ಥೆ ಎಂಬ ಘೋಷಣೆಗಳ ಅಡಿ ಕೇಂದ್ರ ಸರ್ಕಾರದ ವಿರುದ್ಧ ವ್ಯವಸ್ಥಿತ ಹೋರಾಟವನ್ನ ರೂಪಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷವು ಭರ್ಜರಿ ಜಯಗಳಿಸಿ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವುದು ಈ ಹೋರಾಟಕ್ಕೆ ಹೊಸ ಆಯಾಮ ಮತ್ತು ಬಲವನ್ನ ನೀಡಿದೆ. ಸ್ನೇಹಿತರೆ, ಕರ್ನಾಟಕವು ಭಾರತದ ಎರಡನೇ ಅತಿದೊಡ್ಡ ಜಿಎಸ್ಟಿ ಸಂಗ್ರಾಹಕ ರಾಜ್ಯವಾಗಿದ್ದು ದೇಶದ ಒಟ್ಟು ತೆರಿಗೆ ಆದಾಯಕ್ಕೆ ಗಣನೀಯ ಕೊಡುಗೆಯನ್ನ ನೀಡುತ್ತಾ ಇದೆ. ಆದರೂ ಕೇಂದ್ರ ಹಣಕಾಸು ಆಯೋಗದ ಮಾನದಂಡಗಳು ಬದಲಾದಂತೆ ಕರ್ನಾಟಕಕ್ಕೆ ಸಿಗುವ ತೆರಿಗೆ ಪಾಲಿನಲ್ಲಿ ಭಾರೀ ಕುಸಿತ ಕಂಡುಬಂದಿದೆ. ಈ ಆರ್ಥಿಕ ಅಸಮತೋಲನವು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಪ್ರಮುಖ ಅಸ್ತ್ರವಾಗಿದೆ. 14ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಹಂಚಿಕೆಯ ಪಾಲು 4.71%ರಷ್ಟಿತ್ತು. ಆದರೆ 15ನೇ ಹಣಕಾಸು ಆಯೋಗವು ಈ ಪಾಲನ್ನು 3.64%ಕ್ಕೆ ಇಳಿಸಿತು. ಈ 23%ರಷ್ಟು ಕಡಿತವು ಕರ್ನಾಟಕಕ್ಕೆ ಸುಮಾರು 65,000 ಕೋಟಿಯಿಂದ 80,000 ಕೋಟಿ ರೂಪಾಯಿಗಳ ನಷ್ಟವನ್ನ ಉಂಟು ಮಾಡಿದೆ ಎಂದು ಅಂದಾಜಿಸಲಾಗಿದೆ. ದಕ್ಷಿಣ ಸಂವಾದ 2026 ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ನೀಡಿದ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕವು ಕೇಂದ್ರಕ್ಕೆ ನೀಡುವ ಪ್ರತಿ 100 ರೂಪಾಯಿ ತೆರಿಗೆಗೆ ಪ್ರತಿಯಾಗಿ ಕೇವಲ 13 ರೂಪಾಯಿಯನ್ನ ಮಾತ್ರ ವಾಪಸ್ ಪಡಿತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಭಾರತದ ರಾಜ್ಯಗಳಾದ ಅಂದರೆ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಾದ ಉತ್ತರ ಪ್ರದೇಶವು 282 ರೂಪಾಯಿ ವಾಪಸ್ಸನ್ನ ಪಡಿತಾ ಇದ್ದಾರೆ. ಅಂದರೆ 100 ರೂಪಾಯಿ ಅವರು ಕೊಟ್ಟರೆ 282 ರೂಪಾಯಿಯನ್ನ ವಾಪಸ್ ಪಡಿತಾ ಇದ್ದಾರೆ. ಅದೇ ರೀತಿ ಮಧ್ಯಪ್ರದೇಶವು 288 ರೂಪಾಯಿ ಮತ್ತು ಬಿಹಾರವು 333 ರೂಪಾಯಿಯನ್ನ ಪಡಿತಾ ಇದೆ. ಈ ಅಂಕಿಅಂಶಗಳು ಕರ್ನಾಟಕದ ಜನರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ತಾರತಮ್ಯದ ಭಾವನೆಯನ್ನ ಬೆಳೆಸಲು ಪ್ರಮುಖ ಕಾರಣವಾಗಿದೆ. ಇದಷ್ಟೇ ಅಲ್ಲದೆ 15ನೇ ಹಣಕಾಸು ಆಯೋಗವು ಶಿಫಾರಸು ಮಾಡಿದ್ದ 5,495 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಮತ್ತು ಬೆಂಗಳೂರಿನ ರಿಂಗ್ ರೋಡ್ಗಾಗಿ ನಿಗದಿಪಡಿಸಿದ್ದ 6,000 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಲು ನಿರಾಕರಿಸಿದೆ ಎಂದು ರಾಜ್ಯ ಸರ್ಕಾರವು ಆರೋಪಿಸಿದೆ. ಇದು ಒಕ್ಕೂಟ ವ್ಯವಸ್ಥೆಯ ತತ್ವಗಳಿಗೆ ವಿರುದ್ಧವಾದದ್ದು ಎಂದು ಮುಖ್ಯಮಂತ್ರಿಗಳು ಪ್ರತಿಪಾದಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯು ಭಾರತೀಯ ರಾಜಕೀಯದಲ್ಲಿ ಒಂದು ಐತಿಹಾಸಿಕ ತಿರುವು ಎಂದು ಪರಿಗಣಿಸಲಾಗಿದೆ. ಖ್ಯಾತ ನಟ ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷವು 234 ಸದಸ್ಯರ ಬಲದ ವಿಧಾನಸಭೆಯಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಈ ಚುನಾವಣೆಯು ದಶಕಗಳಿಂದ ತಮಿಳುನಾಡನ್ನು ಆಳ್ತಾ ಇದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳ ದ್ವಿಮುಖ ರಾಜಕೀಯವನ್ನ ಬದಿಗೊತ್ತಿದೆ. ವಿಜಯ್ ಅವರ ಟಿವಿಕೆ ಪಕ್ಷವು ಬಹುಮತಕ್ಕೆ ಬೇಕಾದ 118 ಸ್ಥಾನಗಳಿಗಿಂತ ಸ್ವಲ್ಪ ಹಿಂದೆ ಬಿದ್ದಾಗ ದಶಕಗಳ ಕಾಲ ಡಿಎಂಕೆಯೊಂದಿಗೆ ಮೈತ್ರಿ ಹೊಂದಿದ್ದ ಕಾಂಗ್ರೆಸ್ ಪಕ್ಷವು ಆ ಮೈತ್ರಿಯನ್ನ ಮುರಿದುಕೊಂಡು ಟಿವಿಕೆ ಜೊತೆಗೆ ಕೈ ಜೋಡಿಸಿತು. ಈ ಮೈತ್ರಿಯು
ಕೆಲವು ಪ್ರಮುಖ ಅಂಶಗಳ ಮೇಲೆ ನಿಂತಿದೆ. ಮೊದಲನೇದಾಗಿ ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯ. ಟಿವಿಕೆ ಪಕ್ಷವು ಅಂಬೇಡ್ಕರ್, ಪೆರಿಯಾರ್ ಮತ್ತು ಕಾಮರಾಜ್ ಅವರ ಸಿದ್ಧಾಂತಗಳನ್ನು ತನ್ನ ಅಡಿಪಾಯವಾಗಿರಿಸಿಕೊಂಡಿದೆ. ಇದು ಕಾಂಗ್ರೆಸ್ನ ಸಿದ್ಧಾಂತದೊಂದಿಗೆ ನೇರವಾಗಿ ಹೊಂದಿಕೆಯಾಗುತ್ತದೆ. ಎರಡನೆಯದಾಗಿ ರಾಜ್ಯದ ಸ್ವಾಯತ್ತತೆ. ಶಿಕ್ಷಣವನ್ನ ಸಮವರ್ತಿ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ವರ್ಗಾಯಿಸಬೇಕು ಮತ್ತು ನೀಟ್ ಪರೀಕ್ಷೆಯನ್ನ ಅಂದರೆ ಮೆಡಿಕಲ್ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಎಂಬುವುದು ವಿಜಯ್ ಅವರ ಪ್ರಮುಖ ಬೇಡಿಕೆಯಾಗಿವೆ. ಮೂರನೆಯದಾಗಿ ಅಧಿಕಾರ ಹಂಚಿಕೆ. ಡಿಎಂಕೆಯು ತನ್ನ ಆಡಳಿತದಲ್ಲಿ ಕಾಂಗ್ರೆಸ್ನೊಂದಿಗೆ ಸಚಿವ ಸ್ಥಾನಗಳನ್ನು ಹಂಚಿಕೊಳ್ಳಲು ಸಂಪೂರ್ಣವಾಗಿ ನಿರಾಕರಿಸಿತ್ತು. ಆದರೆ ಟಿವಿಕೆ ಕಾಂಗ್ರೆಸ್ ಮೈತ್ರಿಯು ಗೌರವಯುತ ಪಾಲು ಮತ್ತು ಹಂಚಿಕೆಯ ಜವಾಬ್ದಾರಿ ಎಂಬ ತತ್ವದಡಿ ಸಮ್ಮಿಶ್ರ ಸರ್ಕಾರವನ್ನ ರಚಿಸಿವೆ. ಈ ರಾಜಕೀಯ ಬದಲಾವಣೆಯು ತಮಿಳುನಾಡಿನಲ್ಲಿ ಒಂದು ಹೊಸ ತಲೆಮಾರಿನ ನಾಯಕತ್ವವನ್ನ ತಂದಿದೆ. ಇದು ಕೇಂದ್ರದ ಏಕಪಕ್ಷೀಯ ನಿರ್ಧಾರಗಳ ವಿರುದ್ಧ ದಕ್ಷಿಣ ಭಾರತದ ಧ್ವನಿಯನ್ನ ಬಲಪಡಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಬಹಳ ದಿನಗಳಿಂದ ದಕ್ಷಿಣ ಭಾರತದ ರಾಜ್ಯಗಳು ಒಟ್ಟಾಗಿ ಕೇಂದ್ರದ ತೆರಿಗೆ ತಾರತಮ್ಯದ ವಿರುದ್ಧ ಹೋರಾಡಬೇಕು ಎಂದು ಕರೆ ನೀಡಿದ್ರು. ತಮಿಳುನಾಡಿನಲ್ಲಿ ವಿಜಯ್ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ಈ ಹೋರಾಟಕ್ಕೆ ಮೂರು ಪ್ರಮುಖ ರೀತಿಯಲ್ಲಿ ಬಲವನ್ನ ನೀಡುತ್ತದೆ. ಮೊದಲನೇದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಏಕೀಕೃತ ಧ್ವನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ ಮತ್ತು ಈಗ ತಮಿಳುನಾಡಿನ ಮೈತ್ರಿ ಸರ್ಕಾರದಲ್ಲೂ ಕಾಂಗ್ರೆಸ್ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕತ್ವಕ್ಕೆ ಅಂದರೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೆ ದಕ್ಷಿಣದ ರಾಜ್ಯಗಳ ತೆರಿಗೆ ಸಮಸ್ಯೆಯು ಕೇವಲ ಪ್ರಾದೇಶಿಕ ಅಥವಾ ಒಂದು ರಾಜ್ಯದ ಸಮಸ್ಯೆಯಾಗಿ ನೋಡದೆ ರಾಷ್ಟ್ರೀಯ ಒಕ್ಕೂಟ ವ್ಯವಸ್ಥೆಯ ಬಿಕ್ಕಟ್ಟಾಗಿ ಬಿಂಬಿಸಲು ಸಹಾಯ ಮಾಡುತ್ತದೆ. ಸಿದ್ದರಾಮಯ್ಯ ಮತ್ತು ವಿಜಯ್ ಇಬ್ಬರೂ ರಾಹುಲ್ ಗಾಂಧಿ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವುದು ದಕ್ಷಿಣ ಭಾರತದ ಆರ್ಥಿಕ ಹಿತಾಸಕ್ತಿಗಳ ಪರವಾಗಿ ದೆಹಲಿಯಲ್ಲಿ ಬಲಿಷ್ಠ ಲಾಬಿ ಮಾಡಲು ಪೂರಕವಾಗಲಿದೆ. ಎರಡನೆಯದ್ದು ಜಿಎಸ್ಟಿ ಕೌನ್ಸಿಲ್ನಲ್ಲಿ ಪ್ರಬಲ ಪ್ರತಿರೋಧ. ಜಿಎಸ್ಟಿ ಕೌನ್ಸಿಲ್ನಲ್ಲಿ ಕೇಂದ್ರ ಸರ್ಕಾರವು ಹೆಚ್ಚಿನ ಅಧಿಕಾರವನ್ನ ಹೊಂದಿದ್ದು ರಾಜ್ಯಗಳ ಧ್ವನಿಯನ್ನ ಹತ್ತಿಕ್ಕಲಾಗುತ್ತಿದೆ ಎಂದು ಕರ್ನಾಟಕದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಆರೋಪಿಸಿದ್ದಾರೆ. ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ಬಂದಿರುವುದರಿಂದ ಜಿಎಸ್ಟಿ ಕೌನ್ಸಿಲ್ ಸಭೆಗಳಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳು ಪರಸ್ಪರ ಸಹಕರಿಸಿ ಕೇಂದ್ರದ ನಿರ್ಧಾರಗಳನ್ನು ಪ್ರಶ್ನಿಸಬಹುದು. ವಿಶೇಷವಾಗಿ ಸೆಪ್ಟೆಂಬರ್ 2025ರಲ್ಲಿ ನಡೆದ ಜಿಎಸ್ಟಿ ದರ ಇಳಿಕೆಯು ಕರ್ನಾಟಕಕ್ಕೆ ಬರೋಬ್ಬರಿ 15,000 ಕೋಟಿ ನಷ್ಟವನ್ನ ಉಂಟು ಮಾಡಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಬೆಂಬಲವು ಕೇಂದ್ರದ ಮೇಲೆ ಒತ್ತಡವನ್ನ ಹೇರಲು ಅನಿವಾರ್ಯವಾಗಿದೆ. ಇನ್ನು ಮೂರನೆಯದಾಗಿ ದಕ್ಷಿಣದ ಧ್ವನಿ ಅಭಿಯಾನಕ್ಕೆ ಹೊಸ ನಾಯಕತ್ವ. ಸಿದ್ದರಾಮಯ್ಯನವರು ಈಗಾಗಲೇ ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನವನ್ನ ಪ್ರಾರಂಭಿಸಿದರೆ ಈ ಅಭಿಯಾನಕ್ಕೆ ವಿಜಯ್ ಅವರಂತಹ ಅತ್ಯಂತ ಜನಪ್ರಿಯ ನಾಯಕರ ಸೇರ್ಪಡೆಯು ಯುವ ಜನತೆಯನ್ನ ಈ ಹೋರಾಟದತ್ತ ಸೆಳೆಯಲು ಸಹಾಯ ಮಾಡುತ್ತದೆ. ವಿಜಯ್ ಅವರು ತಮ್ಮ ಆರಂಭಿಕ ಸಭೆಗಳಲ್ಲಿ ಬಿಜೆಪಿ ಮತ್ತು ಡಿಎಂಕೆ ಎರಡನ್ನ ಟೀಕಿಸಿದರೆ ಇದು ಇವರ ರಾಜಕೀಯ ನಿಲುವು ಕೇವಲ ಅಧಿಕಾರಕ್ಕಾಗಿ ಅಲ್ಲ, ಬದಲಾಗಿ ರಾಜ್ಯದ ಹಕ್ಕುಗಳಿಗಾಗಿ ಎಂಬ ಸಂದೇಶವನ್ನ ನೀಡಿದೆ. ಈ ಎರಡೂ ರಾಜ್ಯಗಳು ಭಾರತದ ಆರ್ಥಿಕತೆಯ ಇಂಜಿನ್ಗಳಾಗಿದ್ದು ಇವುಗಳ ಒಗ್ಗಟ್ಟು ಕೇಂದ್ರ ಸರ್ಕಾರಕ್ಕೆ ಹಣಕಾಸಿನ ನೀತಿಗಳನ್ನ ಮರುಪರಿಶೀಲಿಸಲು ಅನಿವಾರ್ಯ ಒತ್ತಡವನ್ನ ಹೇರುತ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.